ನೀವು ಒಬ್ಬರಿಗೆ ಅವ್ರು ನಡೆಸು ಸಂಸ್ಕರಣೆ ಮಾಡತಕ್ಕಂಥ ಒಂದು ಯಂತ್ರೋಪಕರಣಗಳನ್ನು ಕೂಡ ಕೆಲವು ಉತ್ತಮವಾದಂಥ ಡೈರಿಗಳಿಗೆ ಕೊಡಿಸ್ಲಿಕ್ಕೆ ಕಾರಣಕರ್ತರಾಗಿದ್ದಾರೆ ಮತ್ತು ಹಸುಗಳಿಗೆ ಮ್ಯಾಟ್ ಕೊಡ್ತಕ್ಕಂಥದ್ದು ಮತ್ತು ಹಸುಗಳು ತೀರ್ಕೊಂಡಂಥ ಸಂದರ್ಭದಲ್ಲಿ ಅದಕ್ಕೆ ಇನ್ಶೂರೆನ್ಸನ್ನು ಕೊಡಿಸ್ತಕ್ಕಂಥ ಈ ರೀತಿಯಾದಂಥ ಎಲ್ಲ ಕೆಲಸಗಳನ್ನು ಕೂಡ ಬಹಳ ಅತ್ಯುತ್ತಮವಾಗಿ 2 ಅವಧಿಗಳಲ್ಲೂ ಕೂಡ ಸಮರ್ಪಕವಾಗಿ ನಿಭಾಯಿಸಿದ್ದಾರೆ. ಅದರಿಂದ ಅವ್ರನ್ನ ನಮ್ಮ ನಾಯಕರಾದಂಥ ಎಚ್.ಡಿ. ಕುಮಾರಣ್ಣವರು ಮತ್ತು ದೇವೇಗೌಡಜಿಯವರ ಆಶೀರ್ವಾದದಿಂದ ಇವತ್ತು ರಾಜ್ಯದ KMF ನಿರ್ದೇಶಕರಾಗಿ ಅವ್ರನ್ನ ಆಯ್ಕೆ ಮಾಡಿ ಅಲ್ಲೂ ಕೂಡ ಸುಮಾರು 3-4 ವರ್ಷಗಳ ಕಾಲ ಇವತ್ತು ಆಡಳಿತವನ್ನು ನಡೆಸ್ತಕ್ಕಂಥ ಸಂದರ್ಭದಲ್ಲಿ ಸಹಕಾರ ಮಾಡಿದ್ದಾರೆ. ನಮ್ಮ ಜಿಲ್ಲೆಯ ಎಲ್ಲ ಮಾಜಿ ಶಾಸಕರುಗಳು, ಮಾಜಿ ಮಂತ್ರಿಗಳು ಎಲ್ಲರೂ ಸೇರಿ ಪುಟ್ಟರಾಜ್ ಅವರು ಜಿಲ್ಲೆಯ ಮಂತ್ರಿಯಾಗಿ ಅವರು ಕೂಡ ಉತ್ತಮವಾದಂಥ ಸಹಕಾರವನ್ನು ಕೊಟ್ಟು KMF ಹೋಗಲಿಕ್ಕೆ ಎಲ್ಲ ರೀತಿ ಮಂತ್ರಿಗಳು, ಮಾಜಿ ಮಂತ್ರಿಗಳು, ಮಾಜಿ ಶಾಸಕರು, ಸ್ಥಳೀಯ ಮುಖಂಡರುಗಳು ಎಲ್ಲರೂ ಕೂಡ ಸಹಕಾರ ಕೊಟ್ಟಿದ್ದಾರೆ. ಅವರಿಗೆ ನಾನು ಧನ್ಯವಾದ ಹೇಳ್ತೇನೆ. ಅದೇ ರೀತಿ ಈ ಬಾರಿನೂ ಕೂಡ ಅವರು ಚುನಾವಣೆಯಲ್ಲಿ ಸ್ಪರ್ಧೆ ಮಾಡಿದ್ದಾರೆ. ದಯಮಾಡಿ ನನ್ನೆಲ್ಲ ಹಾಲು ಉತ್ಪಾದಕರ ಸಹಕಾರ ಸಂಘದ ವತಿಯಿಂದ ಏನು ಡೆಲಿಗೇಟ್ಸ್ ತಗೊಂಡಿದ್ದೀರಾ, ಇವತ್ತು ಏನು ಮತದಾರರಿದ್ದೀರಾ, ಸುಮಾರು 100 ಜನ ಮತದಾರರು ಮಳವಳ್ಳಿ ತಾಲೂಕಿನಲ್ಲಿ ಇದ್ದಾರೆ. ದಯಮಾಡಿ ತಾವೆಲ್ಲರೂ ಕೂಡ VM ವಿಶ್ವನಾಥ್ರವ್ರಿಗೆ ಮತ ಕೊಟ್ಟು ಮತ್ತೊಮ್ಮೆ ಆಯ್ಕೆ ಮಾಡಿ ಅವ್ರ ನಿಸ್ವಾರ್ಥವಾದಂಥ ಸೇವೆಯನ್ನು ಮಾಡಲಿಕ್ಕೆ ಈ ಹಾಲು ಒಕ್ಕೂಟ ಮಹಾ ಒಕ್ಕೂಟದ ಮಂಡ್ಯ ಜಿಲ್ಲೆಯ ಮನ್ಮೂಲ್ಗೆ ಆಯ್ಕೆ ಮಾಡಿಕೊಡ್ಬೇಕು ಅಂತ ಹೇಳಿ ನನ್ನೆಲ್ಲ NDA ಪಕ್ಷದ ಮತ್ತು ಎಲ್ಲ ಅಭಿಮಾನಿಗಳ ಮತ್ತು JDS BJP ಪಕ್ಷದ ಎಲ್ಲ ಮುಖಂಡರುಗಳಿಗೆ ಮತ್ತು ಹಾಲು ಉತ್ಪಾದಕರ ಸಹಕಾರ ಸಂಘದ ಮತದಾರರಿಗೆ ನಾನು ಕಳಕಳಿಯಿಂದ ಮನವಿ ಮಾಡ್ತೀನಿ. ಫೆಬ್ರವರಿ 2ನೇ ತಾರೀಕು ಮಂಡ್ಯ ಹಾಲು ಒಕ್ಕೂಟ ಏನು ಚುನಾವಣೆ ಇದೆ ಅದಕ್ಕೆ ನಾನು ಇದು 3ನೇ ಬಾರಿ ಇವತ್ತು ನಾಮಿನೇಷನ್ನ ಬರ್ತಿದ್ದೀನಿ. ಅದಕ್ಕೆ ಮಳವಳ್ಳಿ ತಾಲೂಕಿನ ಎಲ್ಲ ಹಾಲು ಉತ್ಪಾದಕ ಸಹಕಾರ ಸಂಘದ ಮತ್ತು ನನ್ನ JDS BJP ಪಾರ್ಟಿಯ ಎಲ್ಲ ಮುಖಂಡರ ಒಂದು ಆಶೀರ್ವಾದದೊಂದಿಗೆ ಈ ಬಾರಿನೂ 3ನೇ ಬಾರಿನ ಜಯ ಗಳಿಸ್ತೀನಿ ಅಂತ ಒಂದು ವಿಶ್ವಾಸ ಹಾಗೂ ನಾ 2 ಬಾರಿ ಮಾಡಿರುವಂಥ ಸೇವೆ ಅದು ಆ ಸೇವೆಗಾಗಿ ಸಾಕಷ್ಟು ರೈತರು ಇವತ್ತು ಏನು ಕಷ್ಟದಲ್ಲಿದ್ದಂಥ ಸನ್ನಿವೇಶದಲ್ಲಿ ಮಳವಳ್ಳಿ ತಾಲೂಕಿನ ಹಾಲು ಉತ್ಪಾದಕ ಸಹಕಾರ ಸಂಘಗಳಿಗೆ ಒತ್ತು ಕೊಟ್ಟು ಆ ಒಕ್ಕೂಟನ ಒಳ್ಳೆ ಉತ್ತಮ ರೀತಿ ತಂದು ಒಳ್ಳೆ ಗುಣಮಟ್ಟದ ಹಾಲನ್ನು ಆ ಸಂಘಕ್ಕೆ ಸರಬರಾಜು ಮಾಡುವಂಥ ಒಂದು ಶಕ್ತಿನ ಮಳವಳ್ಳಿ ತಾಲೂಕಿನ ಹಾಲು ಉತ್ಪಾದಕ ಸಹಕಾರ ಸಂಘಕ್ಕೆ ನಾನು ನೀಡಿದ್ದೇನೆ. ನಾನು ಮೊದಲು ಬಂದಾಗ 116 ಸಂಘ ಇತ್ತು. ಇವತ್ತು 10 ವರ್ಷದಲ್ಲಿ ನಾನು ಮಳವಳ್ಳಿ ತಾಲೂಕಲ್ಲಿ 151 ಸಂಘನ ಮಾಡಿದ್ದೀನಿ. ಆ ನಿಟ್ಟಿನಲ್ಲಿ ನನ್ನ ರೈತ ಬಾಂಧವರು ನನಗೆ ಮತ ಕೊಟ್ಟು ನನ್ನ 3ನೇ ಬಾರಿಗೂ ಜಯಶೀಲರಾಗಿ ಮಾಡಿಸ್ತಾರೆ ಅನ್ನೋ ಒಂದು ನಂಬಿಕೆ ಹಾಗೂ JDS BJP ಎಲ್ಲ ನನ್ನ ನಾಯಕರು ನನ್ನನ್ನು ಒಂದು ಮತ ಕೊಡಿಸಿ ಹೆಚ್ಚಿನ ಮತದಿಂದ ನನ್ನ ಜಯಶೀಲರಾಗಿ ಮಾಡ್ತಾರೆ ಒಂದು ನಿಟ್ಟಿನಲ್ಲಿ ನಾನು 3ನೇ ಬಾರಿ ಇವತ್ತು ಸ್ಮರಿಸಿದ್ದೀನಿ. ಮುಂದಿನ 5 ವರ್ಷ ನಾನು ಈ ರೈತರಿಗೋಸ್ಕರ ಒಳ್ಳೆ ಕೆಲಸ ಮಾಡ್ತೀನಿ ಅಂತ ಇವತ್ತು ನಾನು ನಿಮಗೆ ತಿಳಿಸ್ತಾ, ಹಾಗೆಯೇ ನಾ KMF ನಿರ್ದೇಶಕನಾಗಿದ್ದಾಗಲೂ ಈ 5 ವರ್ಷದಲ್ಲಿ ಸಾಕಷ್ಟು ಮಂಡ್ಯ ಜಿಲ್ಲೆಗೆ ಅಭಿವೃದ್ಧಿಯಾಗಿರಬಹುದು. ಹಾಗೆ ಮಂಡ್ಯ